ಒಂದು ವಿಚಾರ ಮಾಡಿ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಧನ್ಯವಾದಗಳು ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಸಂಖ್ಯೆ 1809 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಕೇಳಬಯಸ್ತೇನೆ. ಮಾನ್ಯ ಸಭಾಪತಿಗಳು ಉತ್ತರ ಒದಗಿಸಲಾಗಿದೆ. ಉತ್ತರವನ್ನು ನೀಡಿದ್ದಾರೆ ಸಭಾಪತಿಗಳೇ. 23-24ನೇ ಸಾಲಿನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಬಳ್ಳಾರಿಯಿಂದ ಯಾದಗಿರಿವರೆಗೂ ಅಂಕೆ ಸಂಖ್ಯೆಗಳನ್ನು ಖರೀದಿ ಮಾಡಿರೋ ಔಷಧದೆಲ್ಲ ಕೊಟ್ಟಿದ್ದಾರೆ. ಆದರೆ ಈ ಭಾಗದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಜೀವರಕ್ಷಕ ಹಾಗೂ ಅತ್ಯಗತ್ಯ ಔಷಧಗಳನ್ನು ಖರೀದಿ ಇರುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಂದಿತ್ತು ಅಂತಂದರೆ ಮೊನ್ನೆ ಸಭಾಪತಿಗಳೇ, ಇಲ್ಲಿರ್ತಕ್ಕಂಥ ಉಗ್ರಾಣದಲ್ಲಿ ಪ್ರತಿಯೊಂದು ಔಷಧಗಳು ಕೂಡ ಎಲ್ಲಿಯೂ ಇಲ್ಲ. ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಇಲ್ಲ. ಇಲ್ಲಿ ತನಕ ಆದರೂ ಕೂಡ ಆ ಲಭ್ಯತೆಗಳು ಇಲ್ಲ. ಯಾವುದು ಅಂದರೆ ಜ್ವರ, ನಮೋನಿಯಾ, ಅಸ್ತಮ ಬಂದರೆ, ರಕ್ತ ಒತ್ತಡ ಬಂದರೆ, ಹೃದಯಾಘಾತ ಆದರೆ, ಮೈಗ್ರೇನ್ ಆದರೆ, ಆಫ್ಟರ್ ಸಣ್ಣದಾಗಿರ್ತಕ್ಕಂಥ ಔಷಧಗಳು ಪ್ಯಾರಾಸಿಟಮಲ್ಲು, ಅಂತ್ರೋಜೊಮೈಸಿನ್ನು, ಡಿಕ್ಲೋಫೆನಾಕ್ ಅಂತಕ್ಕಂಥದ್ದು ಇವು ಯಾವ ಔಷಧಗಳು ಇಲ್ಲೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಮೊನ್ನೆ ಸಭಾಪತಿಗಳೇ, ಮೊನ್ನೆ ಒಬ್ಬ ಪೇಷಂಟ್ ಫೋನ್ ಮಾಡ್ತಾನೆ, ನಾಯಿ ಕಚ್ಚಿದ್ರೂ ಕೂಡ ಔಷಧ ಇಲ್ಲ, ಲಸಿಕೆ ಒಂದು. ಎರಡನೇದೇನೆಂದರೆ, ಒಬ್ಬ ವ್ಯಕ್ತಿ ಬೆನ್ನಲ್ಲಿ ನೀರು ತುಂಬಿಕೊಂಡಿದೆ ಅಂತ ಹೋದರೆ ಆ ಔಷಧನ ಹೊರಗೆ ಬರ್ಕೊಡ್ತಾರೆ. ಅದನ್ನು ತರಕ್ಕೆ ಹೋದ್ರೆ ಅದು ಔಷಧ ರೇಟ್ ಕೇಳಿಬಿಟ್ಟು ಅವನು ಹಾಗೆ ವಾಪಸ್ ಬಂದಿರತಕ್ಕಂಥ ಘಟನೆ ನನಗೆ ಹೇಳಿದರು. ಇಂಥ ಒಂದು ಸಣ್ಣ ಇರ್ತಕ್ಕಂಥ ಔಷಧಗಳು ಇಲ್ಲ. ಮತ್ತು ನೀವು ನೋಡಿದರೆ ಇಲ್ಲಿಗೆ ಹೇಳಿದಿರಿ ಎಲ್ಲ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾರೆ ಸಚಿವರೇ. ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಿ. ಮುಂದಿನ ಮಾನ್ಯ ಸಭಾಪತಿಗಳೇ, ಈ ವಿಷಯದ ಬಗ್ಗೆ ಕಳೆದ ವಾರನೂ ಕೂಡ ಇಲ್ಲಿ ದೀರ್ಘ ಚರ್ಚೆನೂ ಕೂಡ ಆಗಿತ್ತು. ಈಗ ನಮ್ಮಲ್ಲಿ ಈಗಾಗಲೇ ನಾನು ಉತ್ತರದಲ್ಲಿ ಹೇಳಿದ್ದೇನೆ, ಇದುವರೆಗೂ ನಾವು ಅವ್ರಿಗೆ ಈ ಒಂದು 7 ಜಿಲ್ಲೆಗಳಿಗೆ ಸುಮಾರು ಸಾಕಷ್ಟು ಪ್ರಮಾಣದಲ್ಲಿ ನಾವು ಅವ್ರಿಗೆ ಔಷಧಿಯನ್ನು ಒದಗಿಸಿಕೊಟ್ಟಿದ್ದೇವೆ. ಈಗ ನಾವು ಹೊಸ ಒಂದು ವ್ಯವಸ್ಥೆ ನಮ್ಮ KSMSL ಮಾಡ್ತಾ ಇರೋದ್ರಿಂದ ನಮ್ಮ ಟೆಂಡರ್ ಪ್ರಕ್ರಿಯೆಗಳೆಲ್ಲ ಶುರುವಾಗಿ ಅದರಲ್ಲಿ ಸ್ವಲ್ಪ ಮಾರ್ಪಾಡುಗಳು ಮಾಡಿದ್ದೇವೆ ಮಾನ್ಯ ಸಭಾಪತಿಗಳೇ. ಅದರಲ್ಲಿ ಈಗ ನಾವೇನು ಖರೀದಿ ಮಾಡಬೇಕಾಗಿರುವಂಥ ಸುಮಾರು 534 ಔಷಧಿಗಳಲ್ಲಿ 496ಕ್ಕೆ ನಾವು ಟೆಂಡರ್ ಕರೆದಾಗಿದೆ. ಸುಮಾರು 230ಕ್ಕಿಂತ ಹೆಚ್ಚು ಔಷಧಿಗಳಿಗೆ ಅವಾರ್ಡು ಕೂಡ ನಾವು ಮಾಡಾಗಿದೆ ಮತ್ತು ಅದೆಲ್ಲ ಸರಬರಾಜೆಲ್ಲ ಈಗ ಪ್ರಾರಂಭ ಆಗಿದೆ. ಆ ಮಧ್ಯದಲ್ಲಿ ನಾವು ಹೊಸ ವ್ಯವಸ್ಥೆ, ಯಾಕಂದರೆ ಕ್ವಾರಂಟೈನ್ ಪೀರಿಯಡನ್ನು ಹೆಚ್ಚು ಮಾಡಿದ್ದೀವಿ, ಕ್ವಾಲಿಟಿಯನ್ನು ಚೆಕ್ ಮಾಡೋದಕ್ಕೆ ಹೆಚ್ಚು ಮಾಡಿದ್ದೀವಿ, ಅದೆಲ್ಲ ಇತ್ತು. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತೇಳಿ ಸ್ಥಳೀಯ ಮಟ್ಟದಲ್ಲಿ ABRK ದುಡ್ಡು ಪ್ಲಸ್ ನಾವು ಒಂದು 30 ಕೋಟಿ ಹಣ ಬಿಡುಗಡೆ ಮಾಡಿದ್ದೀವಿ ಎಲ್ಲ ನಮ್ಮ ಹೆಲ್ತ್ ಇನ್ಸ್ಟಿಟ್ಯೂಷನ್ಸ್ಗೆ. ಯಾವ್ಯಾವ ಔಷಧಿಗಳು ನೀವು ಖರೀದಿ ಮಾಡಬೇಕಾಗ್ತದೆ ಅದೆಲ್ಲ ನೀವು ನಿಮ್ಮ ಹಂತದಲ್ಲಿ ತಗೊಳ್ಳಿ ಅಂತ ಹೇಳಿ ನಾವು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ. ABR ದುಡ್ಡು ಕೂಡ ಅವ್ರಿಗೆ ಸಿಗ್ತಾ ಇದೆ. ನಾನು ಎಲ್ಲ DHOಗಳ ಜೊತೆನೂ ಕೂಡ ಮಾತನಾಡಿದ್ದೇನೆ. ಯಾವ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಉಗ್ರಾಣದಲ್ಲಿ ಇಲ್ಲದೇ ಇರ್ಬೋದು, ಆದರೆ ಅವ್ರಿಗೆ ಖರೀದಿ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾವ್ಯಾವ ಔಷಧಿಗಳು ಏನೇನು ತೊಗೊಳ್ಬೇಕು ನಿಮ್ಮ ಹಂತದಲ್ಲಿ ತೊಗೊಳ್ತಕ್ಕಂಥದ್ದಕ್ಕೆ ನಾವು ಮಾಡಿಕೊಟ್ಟಿದ್ದೀವಿ. ಸೊ ಈ ಥರ ಮಾಡಿರೋದ್ರಿಂದ ಮತ್ತು ಈಗ ಟೆಂಡರ್ ಪ್ರೊಸೆಸ್ ಕೂಡ ಶುರು ಆಗಿದೆ. ಅದು ಈಗ ಎಲ್ಲ ಸಪ್ಲೈನು ಕೂಡ ಪ್ರಾರಂಭ ಆಗ್ತದೆ. ಈ ತಿಂಗಳು, ಬರೋ ತಿಂಗಳು, ಮುಂದಿನ ಅದೆಲ್ಲ ಪ್ರಾರಂಭ ಆಗ್ತದೆ. ಮತ್ತು ಮುಂದಿನ ವರ್ಷದ ಏನು 26-27 ಏನಿದೆ, ನಾನು ಅದನ್ನು ಈಗ 25-26 ಟೆಂಡರ್ ಪ್ರೊಸೆಸ್ ಈಗ ಆಗ್ತಾ ಇರೋದು. 26-27 ಇನ್ನು 2 ತಿಂಗಳಿಗೆ ನಾನು ಶುರು ಮಾಡ್ತಾ ಇದ್ದೀನಿ. ಅಂದರೆ ಜೂನ್ ತಿಂಗಳಿಗೇ ಶುರು ಮಾಡಿ, ಯಾಕಂದರೆ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಈ ಪ್ರೋಸೆಸ್ಸು ಒಂದು ಕಡೆ ಟ್ರಾನ್ಸ್ಪರೆನ್ಸಿ, ಇನ್ನೊಂದು ಕಡೆ ಕ್ವಾಲಿಟಿ ಎರಡನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಮತ್ತು ನಮ್ಮ ಟೆಂಡರ್ಗಳು ಭಾಳಷ್ಟು ಸರಳೀಕರಣ ಮಾಡಿದ್ದೇವೆ, ಬದಲಾವಣೆಗಳು ಮಾಡಿದ್ದೇವೆ. ಸೊ ಹೊಸ ನಮ್ಮ KSMSCಯಲ್ಲೂ ಸದೃಢ ಆಗಬೇಕು ಅಂತೇಳಿ ಅಡ್ಮಿನಿಸ್ಟ್ರೇಷನ್ ಕೂಡ ಇಂಪ್ರೂವ್ ಮಾಡಿದ್ದೀವಿ. IAS ಅಧಿಕಾರಿ ಹಾಕಿದ್ದೀವಿ, KS ಅಧಿಕಾರಿಗಳು ಹಾಕಿದ್ದೀವಿ. ಸೊ ಒಂದು ರೋಬಸ್ಟ್ ಆರ್ಗನೈಸೇಷನ್ ಆಗಬೇಕು ಅಂತ ಇದು, ಮತ್ತು ಇದಕ್ಕೆ ಪಾರದರ್ಶಕತೆ ಇರಬೇಕು ಅಂತ ಮಾಡಿದ್ದೀವಿ. ಅದರಿಂದ ದುಡ್ಡನ್ನು ನಾವು ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಆಸ್ಪತ್ರೆಗೆ ಕೊಟ್ಟಿದ್ದೀವಿ. ಸೊ ಕೊರತೆ ಇಲ್ಲದೆ ಇರೋ ಥರ ಅವರು ನಾನು ರಿವ್ಯೂ ಮಾಡಿದ್ದೀನಿ. ಎಲ್ಲೂ ಕೂಡ ಜಿಲ್ಲಾ ತಾಲೂಕು ಆಸ್ಪತ್ರೆ ಕೊರತೆ ಏನಿಲ್ಲ. ಅವ್ರು ಖರೀದಿ ಮಾಡೋದಕ್ಕೆ ದುಡ್ಡು ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಸಾಕಷ್ಟು ಪ್ರಮಾಣವಾಗಿ ಅಂತ ಹೇಳ್ತಿದ್ರೆ ಸಚಿವರೇ, ಇಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲೇನೆ ನಿಧಾನ ಆಗ್ತಾ ಇದೆ. ಟೆಂಡರ್ ಪ್ರಕ್ರಿಯೆ ಒಂದು ಕಡೆ, ಇನ್ನೊಂದು ಕಡೆ ನಾವು ಅವ್ರಿಗೆ ನೇರವಾಗಿ ಅಲ್ಲೇ ಖರೀದಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನೀವು ಕೊಟ್ಟಿರ್ತಕ್ಕಂಥದ್ದು ಕೊಟ್ಟು ಒಳ್ಳೆ ಧಾರಾವಾಹಿ ಡೈಲಾಗ್ ಹೇಳ್ದಂಗೆ ಆಗಿದೆ. ಎಲ್ಲಿದೆ ಸರ್ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ? ಎಲ್ಲಿದೆ? ಟೆಂಡರ್ ಬೇಕಿದ್ದವ್ರಿಗೆ ಕೊಡಬೇಕಾಗಿತ್ತಂದ್ರೆ ತಿಂಗಳಾನುಗಟ್ಟಲೆ ರೇಟ್ ಆಗ್ತದೆ. ಎಲ್ಲಿ ಪ್ರಕ್ರಿಯೆ ಇದಾಗಿದೆ? ಹಂಗಿತ್ತಂತಂದ್ರೆ ಈ ಪ್ರಕ್ರಿಯೆಗೆ ಯಾಕೆ ನೀವು ಹಿಂದೋಡ್ತಿದ್ದೀರಿ? ಇಲ್ಲಿ ಬಂದಿದೆ ನೋಡಿ ವಿಚಾರಣೆಯಲ್ಲಿ 890 ಔಷಧಗಳನ್ನೇ ಹಿಂದೇಟಂತ ನಿಮ್ಮ ಇದರಲ್ಲೇ ಬಂದಿದೆ, ಕಳೆದ ವಾರದಲ್ಲೇ ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ನೀವು ಕೊಟ್ಟಿರ್ತಕ್ಕಂಥ ಉತ್ತರಗಳು ಹೆಂಗಿದೆ ಅಂದರೆ ನಾವು ಒಟ್ಟು ಉತ್ತರನೇ ಕೊಟ್ಟಿದ್ದೀರಾ.
ಕೇಳಿದ ಪ್ರಶ್ನೆಗಳಿಗೆ ನಾನು ಕೇಳಿರ್ತಕ್ಕಂಥದ್ದು ಪ್ರಶ್ನೆಗಳಿಗೆ ಎರಡೆರಡು ಸಲ ಟೆಂಡರ್ ಪ್ರಕ್ರಿಯೆನೇ ಇಷ್ಟು ದೊಡ್ಡ ಡೈಲಾಗ್ ಬರೆದಿದ್ದಾರೆ. ಅದನ್ನು ಎಷ್ಟು ಸಲ ಮುಂದುವರಿಸ್ತೀರಾ ಸಚಿವರೇ? ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿನ ಗಂಭೀರವಾದಂಥ ಕಾಯಿಲೆಗಳಿಗೆ ಸಭಾಪತಿಗಳು ಸರ್, ಗಂಭೀರವಾದಂಥ ಕಾಯಿಲೆಗಳಿಗೆ ಇವತ್ತು ನನ್ನ ಹತ್ರ ಲಿಸ್ಟೇ ಇದೆ. ನೋಡಿ ಸರ್, ಸಭಾಪತಿಗಳೇ, ಹೋದ ಅರ್ಧ ಗಂಟೆ ಕಾಲ ಚರ್ಚೆಯಲ್ಲೂ ಕೂಡ ಭಾಗವಹಿಸಿದ್ದು ಎಲ್ಲ ಅವರಿಗೆ ABRK ದುಡ್ಡು ಕೊಟ್ಟಿದ್ದೀವಿ, ಅಧಿಕವಾಗಿ 30 ಕೋಟಿ ರೂಪಾಯಿನ ಎಲ್ಲ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದ್ದೀವಿ. ಅದರಿಂದ ಎರಡಲ್ಲೂ ಕೂಡ ನೀವು ತಗೊಳ್ಳಿ ಅಂತ ಹೇಳಿದ್ದೀವಿ. ಸೊ ಎಲ್ಲೂ ನಾವು DHOಗಳ ಜೊತೆ ಎಲ್ಲ ಸದಾಕಾಲ ನಾವು ಅವ್ರ ಜೊತೆ ಸಂಪರ್ಕದಲ್ಲಿದ್ದೇವೆ, ಎಲ್ಲೂ ಕೂಡ ಸಮಸ್ಯೆ ಇಲ್ಲ, ತಗೊಳ್ಳೋಕ್ಕೂ ಕೂಡ ಹೇಳಿದ್ದೀವಿ. ನೀವು ಹೇಳೋದು ಕರೆಕ್ಟು, ಟೆಂಡರಲ್ಲಿ ಸ್ವಲ್ಪ ವಿಳಂಬ ಆಗಿರುವಂಥದ್ದು ನಾವು ಬದಲಾವಣೆಗಳು ಮಾಡಿರೋದ್ರಿಂದ. ಎಷ್ಟು ವಿಳಂಬ ಸಚಿವರೇ, ಎಷ್ಟು ವಿಳಂಬ? ಆದ್ರೆ ಆ ಟೆಂಡರ್ನ ಪರ ತೆಗೆಸ್ಕೊಂಡು ಇನ್ನೊಂದು ತಂಡ ಮಾಡು, ಆ ತಂಡದವ್ರು ಈಗ ಅದು ಹೇಳಿದ್ದೆ ಮತ್ತೆ ನಾನು ಹೇಳಕ್ ಹೋಗೋದಿಲ್ಲ. ಹೋದ ವಾರ ಎಲ್ಲರೂ ಪೂರ್ತಿ ಪ್ರಮಾಣದ ರಿಪ್ಲೈ ಪರಿಸ್ಥಿತಿ ಏನಾಗ್ತದೆ? ಜನರಿಗೆ ಔಷಧಿ ಸಿಗಬೇಕು. ಎಷ್ಟು ದಿನ ಬೇಕು ಟೆಂಡರ್ ಓಪನಿಂಗ್ ಮಾಡ್ಬೇಕಾದ್ರೆ? 30 ದಿನ ಅಂತ ಹೇಳ್ತೀರ. ನಿಮ್ಮ ಉತ್ತರನೇ ಇಲ್ಲಿದೆ ಸಭಾಪತಿಗಳು. ಈಗ ಔಷಧಿ ಸಿಗಬೇಕು, ಸಿಗುವಂತ ಮಾಡ್ತಾ ಇದೀವಿ. ಟೆಂಡರ್ ಪ್ರೊಸೆಸ್ ಮಾಡಬೇಕಾ ಅಥವಾ ನೇರವಾಗಿ ಮಾಡಕ್ ನಮಗೆ ಬಿಟ್ಟಿರುವಂತದ್ದು? ಜನರಿಗೆ ಔಷಧಿ ಸಿಗಬೇಕು, ಔಷಧಿ ಸಿಗೋ ಮಾಡಿದೀವಿ. ಅವಕಾಶ ಇರ್ತದೆ ಅಂತ ಹೇಳಿದರೆ, ಅದಾದ ನಂತರ ಟೆಂಡರ್ ಇಷ್ಟು ಸ್ಲೋ ಆದ್ರೆ ಮುಂದಿನ ಏನು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.